ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಪೂರ್ಣಿಮಾ. ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಹಾಗೆ ವರ್ಷದ ಮೊದಲನೆಯ ವ್ಲಾಗ್ ಅಂತಲೇ ಹೇಳ್ಬೋದು. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಈಗ ಬಟ್ಟೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಊರಿಗೆ ಹೋಗಬೇಕು. 3 ಡೇಸ್ಗೋಸ್ಕರ ನಾವು ಹೋಗ್ತಾ ಇರೋದು. ಆಲ್ರೆಡಿ ಹಸ್ಬೆಂಡ್ ಬಟ್ಟೆ ಎಲ್ಲ ತಂದು ಇಲ್ಲಿ ಇಟ್ಟಿದ್ದಾರೆ. ಸೊ ಇದನ್ನು ಇವಾಗ ಫೋಲ್ಡ್ ಮಾಡಿ ಬ್ಯಾಗಲ್ಲಿ ಇಡಬೇಕು. ಹಾಗೆಯೇ ಆಲ್ರೆಡಿ ಪ್ಯಾಕಿಂಗ್ ಹೇಗೆ ಮಾಡೋದು ಅಂತ ಒಂದು ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ. ಎಲ್ಲರೂ ಹೋಗಬೇಕು ಅಂದರೆ ತುಂಬಾ ಖುಷಿ ಇರುತ್ತೆ. ಆದರೆ ಈ ಒಂದು ಪ್ಯಾಕಿಂಗ್ ಇದೆಯಲ್ಲ, ಇದೇ ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು. ನನಗಂತೂ ನಿಜವಾಗ್ಲೂ ತುಂಬ ಬೇಜಾರು ಕೆಲಸ ಅಂತಲೇ ಹೇಳ್ಬೋದು. ತುಂಬಾ ಬೇಜಾರಾಗುತ್ತೆ ಈ ಪ್ಯಾಕಿಂಗ್ ಮಾಡೋದು. ಮತ್ತು ಊರಿಂದ ಬಂದ ಮೇಲೆ ಇದನ್ನೆಲ್ಲ ಎತ್ತಿಡೋದಿದೆಯಲ್ಲ, ನನಗೆ ಇದು ತುಂಬಾ ಬೇಜಾರು ಕೆಲಸ ಅಂತಲೇ ಹೇಳ್ಬೋದು. ಸೊ ಇವಾಗ ಹಸ್ಬೆಂಡ್ದು ಟೀ ಶರ್ಟನ್ನು ಫೋಲ್ಡ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ನಾವು ಮಾಡೋದ್ರಿಂದ ಆ ಬಟ್ಟೆಗಳು ತುಂಬಾ ಹಿಡಿಸುತ್ತೆ. ಇದೇ ರೀತಿ ಎಲ್ಲ ಬಟ್ಟೆಗಳನ್ನು ನಾನು ರೋಲ್ ಮಾಡಿ ಇಟ್ಕೋತೀನಿ. ಈಗ ನನ್ನ ಬಟ್ಟೆಗಳನ್ನು ತೊಗೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಆಮೇಲೆ ತೊಗೋತೀನಿ. ಇವಾಗ ಬ್ಯಾಗ್ ಒಳಗೆ ಒಂದೊಂದೇ ಬಟ್ಟೆಗಳನ್ನು ಇಡಬೇಕು. ಈ ರೀತಿ ಫೋಲ್ಡ್ ಮಾಡೋದ್ರಿಂದ ಬಟ್ಟೆಗಳು ಜಾಸ್ತಿ ಹಿಡಿಸುತ್ತೆ. ಸೊ ಇಬ್ಬರು ಬಟ್ಟೆನೂ ಒಂದೇ ಬ್ಯಾಗಲ್ಲಿ ಇಡ್ತಾ ಇದ್ದೀನಿ. 3 ಡೇಸ್ಗೋಸ್ಕರ ಹೋಗ್ತಾ ಇರುವಂಥದ್ದು. ಹಾಗೆಯೇ ಚಾನಲ್ನ ಏನಾದ್ರು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ನೋಡಿ, ಇವಾಗ ಬ್ಯಾಗಲ್ಲಿ ಬಟ್ಟೆಗಳನ್ನೆಲ್ಲ ಇಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಮನೆ ಕೆಲಸ ಇದೆ. ಅದಲ್ದಲೇ 3 ವೀಡಿಯೋಸ್ ಎಡಿಟಿಂಗ್ ಕೂಡ ಇನ್ನೂ ಬಾಕಿ ಇದೆ. ಎಲ್ಲರೂ ಹೋಗಬೇಕು ಅಂದರೆ ನಮಗೆ ಒಂಥರ ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ. ಯಾಕೆಂದರೆ ಪ್ಯಾಕಿಂಗ್ ಆಗಿರ್ಬೋದು, ಮನೆ ಕೆಲಸ, ವೀಡಿಯೋ ಮಾಡ್ಕೋಬೇಕು. ಎಲ್ಲರೂ ಹೋಗಬೇಕು ಅಂದ್ರೂ ನಾವು ಮುಂಚೆ ವೀಡಿಯೋಸ್ಗಳನ್ನೆಲ್ಲ ರೆಡಿ ಮಾಡಿಟ್ಟೆ ಹೋಗಬೇಕು. ಯೂಟ್ಯೂಬರ್ಸ್ ಲೈಫೇ ಹೀಗೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಹೊರಗಡೆ ಹೋಗ್ತೀವಿ ಅಂದರೆ ಮುಂಚೆ ವೀಡಿಯೋಸ್ಗಳನ್ನೆಲ್ಲ ಮಾಡಿ ಇಟ್ಬಿಡ್ಬೇಕು ನಾವು. ಹಾಗೆ ಶೆಡ್ಯೂಲ್ಗೆ ಹಾಕಿದ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ಪ್ರತಿಯೊಬ್ಬ ಯೂಟ್ಯೂಬರು ಮಾಡೋದು ಇದೇ ರೀತಿ. ಏಕೆಂದರೆ ಕರೆಕ್ಟಾಗಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಬೇಕು ಅನ್ನೋ ಅಂಥ ಉದ್ದೇಶಕ್ಕೆ ಎಲ್ಲರೂ ಹೋಗಬೇಕು ಅಂದ್ರೇ ಮುಂಚೆ ವೀಡಿಯೋ ಮಾಡಿ ನಾವು ಶೆಡ್ಯೂಲ್ಗೆ ಹಾಕ್ಬಿಟ್ಟಿರ್ತೀವಿ. ಮತ್ತು ನನಗೆ ನೈಟು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಬೆಳಗ್ಗೆ 9 ಗಂಟೆ ಆಗಿದೆ. ನಾವು ಹಾಸನ ಬಿಟ್ಟಿದ್ದೆ 9 ಗಂಟೆ ಆಯಿತು. ಹಾಗೆ ಹೋಗ್ತಾ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಇವಾಗ ಬೆಂಗಳೂರಿಗೆ ಸಹ ರೀಚ್ ಆಗಿದ್ದೀವಿ. ಮನೆಗೆ ಹೋಗೋಕ್ಕೂ ಮುಂಚೆ ಈಗ ಫಸ್ಟು ಮಾಲ್ಗೆ ಹೋಗ್ತಾ ಇದ್ದೀವಿ. ಯಾವ ಮಾಲ್ಗೆ ಹೋಗ್ತಾ ಇದ್ದೀವಿ, ಯಾಕೆ ಹೋಗಿದ್ದು ಅಂತ ನಾನು ಮುಂದೆ ನಿಮಗೆ ಹೇಳ್ತೀನಿ. ಫ್ರೆಂಡ್ಸ್, ಹಾಗೆಯೇ ಮನೆಗೂ ಹೋಗೋಕ್ಕೂ ಮುಂಚೆ ಒಂದು ಮಾಲಿಗೆ ಕೂಡ ಹೋಗೋದಿತ್ತು. ಸೊ ಮಾಲ್ಗೆ ಹೋಗ್ತಾ ಇದ್ದೀನಿ. ಯಾವ ಮಾಲ್ ಅಂತ ನಿಮ್ಗೆ ಆಲ್ರೆಡಿ ಈ ವಿಡಿಯೋ ನೋಡಿ ಗೊತ್ತಾಗ್ತಾ ಇರಬೇಕು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ನಾನು ಹೋಗ್ತಾ ಇರೋದು ಓರಿಯನ್ ಮಾಲ್ಗೆ. ಅಲ್ಲಿ ಒಬ್ಬರು ಫ್ರೆಂಡನ್ನ ಮೀಟ್ ಮಾಡಬೇಕಿತ್ತು. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ಅವ್ರಿಗೂ ಬರೋಕ್ಕೆ ಹೇಳಿದ್ದೆ ಇದೇ ಪ್ಲೇಸ್ಗೆ. ಸೊ ಹಾಗಾಗಿ ಅವರು ಬರ್ತಾಯಿದ್ರು, ನಾನು ಹೋಗ್ತಾ ಇದ್ದೆ. ಇನ್ನೊಂದು ಹೇಳಬೇಕು ಅಂದರೆ ನಾನು ಬೆಂಗಳೂರಿಗೆ ಬರೋದು ನನ್ನ ಫ್ರೆಂಡ್ಸಿಗೆ ಮುಂಚೆನೇ ಗೊತ್ತಿತ್ತು. ಒಟ್ಟು 4 ಜನ ಕ್ರಿಯೇಟರ್ಸು ಮಾತಾಡ್ಕೊಂಡಿದ್ವಿ ಮೀಟ್ ಮಾಡೋಣ ಅಂತ. ಅದರಲ್ಲಿ ಒಬ್ಬರು ಬರೋದು ಮುಂಚೆನೇ ಡೌಟ್ ಇತ್ತು. ಸರಿ, ನಾವೇ 3 ಜನ ಮೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಆನ್ ದ ವೇ ಅವರು ಕೂಡ ಮೆಸೇಜ್ ಮಾಡಿದ್ರು, ಇಲ್ಲ ನನಗೆ ಹುಷಾರಿಲ್ಲ, ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಒಬ್ಬರು ಮಾತ್ರ ಬಂದಿದ್ದರು. ಸೊ ಅವರು ನಾನು ಮೀಟ್ ಮಾಡಿದ್ವಿ. ಅದೇ ತುಂಬಾ ಖುಷಿ ಆಯಿತು. ನನ್ನ ವ್ಲಾಗ್ಸ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಯಾರು ಅಂತ. ಸೊ ಅವ್ರ ಜೊತೆ ನಾನು ಚಿಕ್ಕಮಂಗ್ಳೂರಿಗೆ ಕೂಡ ಹೋಗಿದ್ದೆ. ನನ್ನ ಕ್ಲೋಸ್ ಫ್ರೆಂಡು ಗೀತಾ ಅಂತ, ಗೀತಾ ವ್ಲಾಗ್ಸ್ ಇನ್ ಕನ್ನಡ ಅಂತ ಅವ್ರದ್ದು ವ್ಲಾಗ್ ಚಾನಲ್ ಇದೆ. ಸೊ ಅವರು ಕೂಡ ಬಂದಿದ್ದರು. ಇಲ್ಲಿ ಬಂದಾಗಲೇ 12 ಗಂಟೆ. ನಾನೇ ಬೇಗ ಬಂದು ಒಂದು 1/4 ಗಂಟೆ ವೆಯ್ಟ್ ಮಾಡಿದೆ. ಆಮೇಲೆ ಅಕ್ಕ ಬಂದು ಆಮೇಲೆ ನಾನು ಹೋದೆ. ಅವ್ರನ್ನ ಹೋಗಿ ಮೀಟ್ ಮಾಡಿ ಮಾತಾಡಿ ಮತ್ತೆ ವಾಪಸ್ಸು ಈ ಕಡೆ ಬಂದ್ವಿ. ಸೊ ಇವಾಗ ಇಲ್ಲಿ ಫ್ರಂಟ್ ವ್ಯೂ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ಕ್ರಿಸ್ಮಸ್ಗೆ ಎಲ್ಲ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು. ಸೊ ಒಳಗಡೆನೂ ಡೆಕೋರೇಷನ್ ಹೇಗಿತ್ತು ಅಂತ ತೋರಿಸ್ತೀನಿ. ಗೀತಾಕ್ಕ ಅವ್ರನ್ನ ಮೀಟ್ ಮಾಡಿ ತುಂಬಾ ಖುಷಿಯಾಯಿತು. ಅವರು ನಮ್ಮ ಮನೆಗೂ ಬಂದಿದ್ದರು. ಹಾಗೆ ಅವ್ರ ಜೊತೆ ಚಿಕ್ಕಮಂಗ್ಳೂರಿಗೆ ಕೂಡ ಹೋಗಿದ್ದೆ. ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಮತ್ತೆ ಇಲ್ಲಿ ಮೀಟ್ ಮಾಡಿದ್ದು ತುಂಬ ಖುಷಿಯಾಯಿತು. ಅವ್ರ ಮನೆಗೆ ಕೂಡ ಹೋಗೋದಿತ್ತು.
ನಾನು ನೆಕ್ಸ್ಟ್ ವ್ಲಾಗ್ಸ್ಗಳಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಎಲ್ಲ ಫ್ರೆಂಡ್ಸನ್ನು ಮೀಟ್ ಮಾಡಬೇಕು ಅಂತ ತುಂಬ ಖುಷಿಯಾಗಿ ಬಂದೆ, ಆದರೆ ಮೀಟ್ ಮಾಡೋಕ್ಕಾಗಲಿಲ್ಲ. ಒಬ್ಬರನ್ನೇ ಮೀಟ್ ಮಾಡಿದ್ದು. ಗೀತಕ್ಕ ಬಂದಿದ್ದು ತುಂಬಾ ಖುಷಿ ಆಯಿತು. ನೋಡಿ ವಿಡಿಯೋ ಮಾಡ್ತಾಯಿದ್ದಾರೆ ಗೀತಕ್ಕ. ಅವರು ಅಂದರೆ ನನಗೆ ತುಂಬಾ ಇಷ್ಟ. ವೆರಿ ಫ್ರೆಂಡ್ಲಿ ನೇಚರ್, ತುಂಬ ಕೇರ್ ಮಾಡ್ತಾರೆ. ನನ್ನ ಸ್ವಂತ ತಂಗಿ ಥರ ಟ್ರೀಟ್ ಮಾಡ್ತಾರೆ. ವೆರಿ ಡೌನ್ ಟು ಅರ್ತ್ ಪರ್ಸನ್ ಅಂತಲೇ ಹೇಳ್ತೀನಿ. ತುಂಬ ಇಷ್ಟ ಆಗ್ತಾರೆ ನನಗೆ ಗೀತಕ್ಕ. ಹಾಗೆಯೇ ನಾವು ಪರಿಚಯ ಆಗಿ 4 ವರ್ಷ ಆಯಿತು. ಮೀಟ್ ಮಾಡಿರೋದು 2 ಸಲ, ಬಟ್ ಫೋನಲ್ಲಂತೂ ಸಖತ್ ಮಾತಾಡ್ತೀವಿ ನಾವಿಬ್ಬರೂ. ಅವರಿಬ್ಬರು ಫ್ರೆಂಡ್ಸು ಬರಲಿಲ್ಲ. ಅಟ್ಲೀಸ್ಟ್ ನೀವಾರು ಬನ್ನಿ ಅಂತ ಹೇಳಿದೆ. ಪಾಪ ಅವರು ಅಲ್ಲಿಂದ ಬಂದರು. ನನಗೂ ತುಂಬ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿ. ಹಾಗೆಯೇ ರೀಲ್ಸ್ಗೆ ಅಂದ್ಬಿಟ್ಟು ಇದೆಲ್ಲ ಸ್ವಲ್ಪ ವೀಡಿಯೋಸ್ಗಳನ್ನ ಮಾಡ್ಕೊಂಡಿದ್ದೆ, ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇವಾಗ. ಈ ಮಾಲಿಗೆ ಬಂದು 7 ವರ್ಷ ಆಗಿತ್ತು. ನಾನು ಮತ್ತೆ ಗೀತಕ್ಕನ ಮೀಟ್ ಮಾಡೋಕ್ಕೆ ಅಂತ ಬಂದಿದ್ದು. ಯಾಕೆಂದರೆ ನಾನು ಆವಾಗ ನನ್ನ ಹಸ್ಬೆಂಡ್ ಜೊತೆ ಬರ್ತಾಯಿದ್ದೆ ಅಷ್ಟೇ, ಮತ್ತೆ ಬಂದೇ ಇರಲಿಲ್ಲ. ಇಲ್ಲೆಲ್ಲ ವೀಡಿಯೋ ಶೂಟ್ ಮಾಡಿಕೊಂಡು ಮತ್ತೆ ಮಾಲ್ ಒಳಗೆ ಬಂದ್ವಿ. ಆಗಲೇ ಟೈಮು 2:30 ಹತ್ರ ಆಗಿತ್ತು. ಊಟ ಮಾಡೋಣ ಅಂತ ಮೇಲೆ ಹೋಗ್ತಾಯಿದ್ವಿ. ಇನ್ನೊಂದು ಹೇಳಬೇಕು ಅಂದರೆ ನಾವಿಬ್ಬರು ಒಂದೇ ಥರ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಬ್ಬರು ಯೂಟ್ಯೂಬರ್ಸ್ ಆದ್ರೂ ವೀಡಿಯೋನೇ ಮಾಡ್ಕೊಳ್ಳೋದಿಲ್ಲ ನಾವು. ಅದೇನೋ ಗೊತ್ತಿಲ್ಲ, ವೀಡಿಯೋ ಮಾಡ್ಕೋಬೇಕು ಅಂತ ಅನಿಸೋದೇ ಇಲ್ಲ. ಯಾಕೆಂದರೆ ನಾವು ಮೀಟಾಗಿರೋದೇ ವೀಡಿಯೋಗೋಸ್ಕರ ಅಂತ ಅನಿಸುತ್ತೆ ಅಂತ ನನಗೂ ಅದೇ ಥರ ಯೋಚನೆ ಬರುತ್ತೆ, ಅವ್ರಿಗೂ ಅದೇ ಥರ ಯೋಚನೆ ಬರುತ್ತೆ. ಸುಮ್ಮನೆ ನಾವು ಫ್ರೆಂಡಾಗಿಯೇ ತುಂಬ ಹೊತ್ತು ಮಾತಾಡಿಕೊಂಡು ಓಡಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ ವಿನಃ ನಾವು ವೀಡಿಯೋ ಅಂತೂ ಖಂಡಿತ ಮಾಡ್ಕೊಳ್ಳೋದೇ ಇಲ್ಲ. ಅಂದರೆ ಆ ಪ್ಲೇಸ್ ತೋರಿಸ್ಬೇಕು ಅಂತ ಮಾತ್ರ ಒಂದೊಂದು ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿರ್ತೀವಿ. ನೋಡಿ ಇವಾಗ ಮಾಲ್ ಒಳಗಡೆ ಯಾವ ರೀತಿ ಆ ಕ್ರಿಸ್ಮಸ್ಗೆ ಡೆಕೋರೇಷನ್ ಮಾಡಿದರು ಅಂತ ತೋರಿಸ್ತಾ ಇದ್ದೀನಿ. ಇದಂತೂ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಇಲ್ಲಿ ಫೋಟೋಸ್ ಎಲ್ಲ ತೊಗೊಂಡ್ವಿ ನಾನು, ಗೀತಕ್ಕ. ಮತ್ತು ಹಾಗೆ ನಿಮಗೂ ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ವಿಡಿಯೋ ಮಾಡಿಕೊಂಡು ಮತ್ತೆ ಊಟ ಮಾಡೋಣ ಅಂತ ಹೋದ್ವಿ. ಹಾಗೆ ಇಲ್ಲಿನ ಒಂದು ಫುಡ್ ರಿವ್ಯೂ ಹೇಳಬೇಕು ಅಂದರೆ, ಒಂದು ಪಾವ್ ಭಾಜಿ ಮತ್ತು ಇನ್ನೊಂದು ಚೋಲೆ ಭಟೂರ ತೊಗೊಂಡಿದ್ವಿ. ಪಾವ್ ಭಾಜಿ ಅಂತೂ ತುಂಬ ವರ್ಸ್ಟ್ ಆಗಿತ್ತು. ಅದನ್ನು ತಿನ್ನೋಕ್ಕೂ ಆಗ್ತಾಯಿದ್ದಿಲ್ಲ, ಆ ರೀತಿ ಇತ್ತು. ಅದು ಇಷ್ಟನೇ ಆಗಲಿಲ್ಲ ನಮ್ಮಿಬ್ಬರಿಗೂ. ಬಟ್ ಚೋಲೆ ಭಟೂರ ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿ ಊಟ ಮಾಡಿಕೊಂಡು ಮತ್ತೆ ಟೈಮ್ ಇತ್ತು, ಮಲ್ಲೇಶ್ವರಂಗೆ ಹೋದ್ವಿ. ನೋಡಿ ಇದು ಕ್ರಿಸ್ಮಸ್ಗೆ ಮಾಡಿರುವಂತಹ ಡೆಕೋರೇಷನ್ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಒಂದಷ್ಟು ಫೋಟೋಸ್ಗಳನ್ನ ಕೂಡ ತೊಗೊಂಡ್ವಿ. ತುಂಬ ಜನ ಬಂದು ಇಲ್ಲಿ ಫೋಟೋಸ್ ಎಲ್ಲ ತೊಗೊತಾ ಇದ್ರು. ಇವಾಗ ಮಲ್ಲೇಶ್ವರಂಗೆ ಹೋಗ್ತಾ ಇದ್ವಿ. ಮಾಲಿಂದ ತುಂಬಾ ಹತ್ತಿರನೇ ಇದು. ಟೂ ಡೇಸ್ ಬ್ಯಾಕ್ ಅಷ್ಟೇ ನಾನು ಇನ್ಸ್ಟಾಗ್ರಾಮಲ್ಲಿ ಈ ಒಂದು ದೇವಸ್ಥಾನನ ನೋಡಿದ್ದೆ. ತುಂಬಾ ಚೆನ್ನಾಗಿದೆ ನೋಡಿ ಇದೊಂದು ದೇವಸ್ಥಾನ. ಬಟ್ ಕ್ಲೋಸ್ ಆಗಿತ್ತು. ಸೊ ಹಾಗೆ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಇಲ್ಲಿಗೆ ಬಂದಾಗಲೇ 3 ಕಾಲ ಆಗಿತ್ತು ಅಂತ ಅಂದ್ಕೊತೀನಿ.
ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಎದುರುಗಡೆ ನೋಡಿ ಸೇವಂತಿಗೆ ಹೂವನ್ನ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂತ, ಒಂದ್ರ ಮೇಲೆ ಒಂದು ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ಅಲ್ವಾ. ಹೂವು ಅಷ್ಟೇ ತುಂಬಾ ಫ್ರೆಶ್ ಆಗಿತ್ತು ಅಂತಲೇ ಹೇಳ್ಬೋದು. ನಮಗೆ ಇಂಥದ್ದು ಬೇಕು, ಇಂಥದ್ದು ಶಾಪಿಂಗ್ ಮಾಡಬೇಕು ಇವತ್ತು ಅಂತ ಬರ್ತೀವಲ್ಲ, ಅವತ್ತೇ ಏನೂ ಸಿಕ್ಕೋದಿಲ್ಲ. ಇಂಥದ್ದು ಬೇಕು ಅಂತ ಹುಡ್ಕೊಂಡು ಬಂದಾಗ ಅದು ಖಂಡಿತ ಸಿಕ್ಕೋದಿಲ್ಲ. ಅದೇ ಬೇಜಾರಾಗೋದು. ನನಗೂ ಅಷ್ಟೇ ಏನೋ ಬೇಕಿತ್ತು, ಅದಕ್ಕೆ ಬಂದೆ, ಬಟ್ ಅದು ಸಿಗಲೇ ಇಲ್ಲ. ಅದೊಂದು ಬೇಜಾರಾಯಿತು ನನಗೆ. ಮಲ್ಲೇಶ್ವರಂಗೆ ಬಂದು ತುಂಬ ವರ್ಷ ಆಗಿತ್ತು. ಮತ್ತು ಗೀತಕ್ಕ ಅವ್ರ ಜೊತೆ ಬಂದಿದ್ದು ಅಂತ ಹೇಳ್ಬೋದು. ನಾನು ಜಾಸ್ತಿ ಗಾಂಧಿ ಬಜಾರ್ ಇಲ್ಲ ಅಂದರೆ ಜಯನಗರ ಕಾಂಪ್ಲೆಕ್ಸ್ಗೆ ಹೋಗಿ ಶಾಪಿಂಗ್ ಮಾಡೋದು. ಈ ಸಲ ಗೀತಕ್ಕ ಅವ್ರ ಜೊತೆ ಬಂದಿದ್ದು ತುಂಬ ಖುಷಿಯಾಯಿತು. ಅವ್ರ ಜೊತೆ ಕಳೆದಂತಹ ದಿನನ ಮರಿಬಾರ್ದು, ಅಷ್ಟು ಚೆನ್ನಾಗಿತ್ತು. ಅವ್ರಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಸಂಕ್ರಾಂತಿ ಹಬ್ಬ ಕೂಡ ಹತ್ತಿರ ಬಂದಿದೆ ಅಲ್ವಾ, ಅದಕ್ಕೋಸ್ಕರ ಎಳ್ಳೆಲ್ಲ ಮಾರ್ತಾಯಿದ್ರು ನೋಡಿ. ಸಕ್ಕರೆ ಅಚ್ಚು ಅಷ್ಟೇ, ಅದನ್ನು ಮಾರ್ತಾಯಿದ್ರು. ತುಂಬಾ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲಿ ಇಯರಿಂಗ್ಸು, ಸ್ವಲ್ಪ ಸ್ಟಿಕ್ಕರ್ಸು ತೊಗೊಂಡ್ಬಿಟ್ಟು ಮತ್ತೆ ನಾವು ಇಲ್ಲಿಂದ ಹೊರಟ್ವಿ. ಆಗಲೇ 4:15 ಆಗಿತ್ತು. ಗೀತಾ ಅಕ್ಕ ಆಟೋಲ್ಲಿ ಹೋದರು. ನನ್ನ ಹಸ್ಬೆಂಡ್ ಕೂಡ ಬಂದು ಕಾಯ್ತಾಯಿದ್ರು. ಇವಾಗ ನಾನು ಕೂಡ ಹೋಗಬೇಕು. ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗು. ನಿಮಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.